ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಕ್ಕೆ ಇವತ್ತು ಬಳೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಬಳೆ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ? ಕೈ ತುಂಬ ಬಳೆ ಹಾಕ್ಕೊಂಡು ಯಾವ ಸೀರೆ ಯಾವ ಡ್ರೆಸ್ ಹಾಕ್ಕೊಂಡಿರ್ತೀವಿ, ಫ್ಯಾನ್ಸಿ ಬಳೆ ಆಗಲಿ, ರೇಷ್ಮೆ ಸೀರೆಗೆ ಬಳೆ ಆಗಲಿ, ಎಲ್ಲದಕ್ಕೂ ಬಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇವಾಗ ನಾನು ಏನಕ್ಕೆ ಬಳೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಚಾನಲ್ ಪ್ರಮೋಟ್ ಮಾಡ್ತಾ ಇರೋರ್ದು ಬಳೆ. ಅವರು ಸಿಲ್ಕ್ ಥ್ರೆಡ್ ಬರುತ್ತೆ. ಸಿಲ್ಕ್ ಥ್ರೆಡ್ ನಾವು ಕುಚ್ಚಾಕ್ತೀವಿ. ಈ ಕುಚ್ಚಾಕೋದಕ್ಕಾಗಲಿ ಸೀರೆ ನೇಯೋದಕ್ಕಾಗಲಿ ಥ್ರೆಡ್ನ ಉಪಯೋಗಿಸ್ತೀವಿ. ಆದರೆ ಇವರು ಅದನ್ನು ಉಪಯೋಗಿಸ್ಕೊಂಡು ಬಳೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿರೋ ಬಳೆ ಮಾಡ್ತಿದ್ದಾರೆ ಗೊತ್ತಾ? ಅವ್ರದ್ದು ವೀಡಿಯೋ ಆಗಲಿ ಅವ್ರದ್ದು ಶಾರ್ಟ್ಸ್ ಆಗಲಿ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಒಂದರಿಗಿಂತ ಒಂದು ಈ ಸೆಟ್ ಮಾಡಿದ್ದಾರೆ, ಒಂದು ಬ್ರೈಡಲ್ ಸೆಟ್ ಅಂತ ಮಾಡಿದ್ದಾರೆ. ಏನು ಚೆನ್ನಾಗಿದೆ ಗೊತ್ತಾ? ನಂಬೋಕ್ಕೆ ಆಗಲ್ಲ. ನಾವು ಅವರು ಕೈಯಲ್ಲಿ ಮಾಡಿದ್ದಾರೆ ಅದನ್ನು ಅಂತ ಹೇಳೋದಕ್ಕೆ ನಂಬೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದು ಗಾಜಿನ ಬಳೆ, ಇದು ಈ ಥರ ಇರುತ್ತೆ. ಆದರೆ ಅವ್ರದ್ದು ನೀವು ವಿಡಿಯೋ ನೋಡಿ, ಅವ್ರದ್ದು ಶಾರ್ಟ್ಸ್ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ತಕ್ಷಣ ನೀವು ನೋಡಿದ ತಕ್ಷಣ ಆರ್ಡ್ರ್ ಕೊಟ್ಬಿಡ್ತೀರಾ. ಅವ್ರದ್ದು ಫೋನ್ ನಂಬರು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಖಂಡಿತ ತೊಗೊಳ್ಳಿ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಪುಟ್ಟು ಮಗು ಇದೆ ಅವ್ರಿಗೆ. ಆ ಮಗು ಇರೋದ್ರಿಂದ ಅವ್ರಿಗೆ ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ನಾವು ಒಂದು 2 ಡಜನ್ 3 ಡಜನ್ ಈ ಥರ ತೊಗೊಂಡ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದಲ್ಲ, ನೀವು ವಿಡಿಯೋ ನೋಡಿ. ವಿಡಿಯೋ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ. ನೋಡಿದ ತಕ್ಷಣ ನಿಮಗೆ ಆರ್ಡ್ರ್ ಕೊಡಲೇಬೇಕು ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಲರ್ ಆಗಲಿ, ಆ ಕಲರ್ಗೆ ಕಾಂಬಿನೇಷನ್ ಆಗಿ ಮುತ್ತು ಅದೆಲ್ಲ ಹಾಕಿರೋದಾಗಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾವು ಏನೇ ಬಾಯಲ್ಲಿ ಹೇಳ್ಬೋದು, ನೀವು ಕಣ್ಣಾರೆ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಹೇಗೆ ಅಂತೇಳಿ. ತೋರಿಸ್ತೀನಿ ಬನ್ನಿ. ಇವಾಗ ನಾನು ಬಳೆದು ವಿಡಿಯೋ ಹೇಳಿದ್ನಲ್ಲ, ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತಾರೆ ಅಂತ, ಇವರೇನೆ ಶ್ವೇತಾಸ್ ಕ್ರಿಯೇಷನ್ ಆ್ಯಂಡ್ ವ್ಲಾಗ್ಸ್ ಅಂತ ಹೇಳಿ. 208 ಸಬ್ಸ್ಕ್ರೈಬರ್ ಇದ್ದಾರೆ. 34 ವೀಡಿಯೋಸ್ ಇದೆ ನೋಡಿ. ಅಡುಗೆದ್ದು ಬಳೆದು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಳೆ. ತುಂಬ ಇಷ್ಟ ಆಗುತ್ತೆ. ಮತ್ತು ಹೇಳ್ಕೊಡ್ತಾರಂತೆ, ಅವರು ಕ್ಲಾಸಸ್ ಮಾಡ್ತಾರಂತೆ. ನೋಡಿ, ಸ್ವಲ್ಪ ಮುಂದೆ ಮಾಡ್ತೀನಿ ನೋಡಿ. ನೋಡಿಕೊಂಡು ಕಲಿಬೋದು, ನೀವು ವಿಡಿಯೋ ನೋಡಿಕೊಂಡೇ ಕಲಿಬೋದು. ನೋಡಿ ಪಾಪ, ಅವರು ಮನೇಲಿದ್ದು ಒಂದು ಪುಟ್ಟ ಕಂದ ಇದೆಯಂತೆ. ಆ ಕಂದನ್ನು ನೋಡಿಕೊಂಡು ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ನೀವು ಇದನ್ನು ನೋಡಿಕೊಂಡು ಕಲಿಬೋದು. ಇಲ್ಲ, ಅವರು ಕ್ಲಾಸಸ್ ಮಾಡ್ತಾರಂತೆ, ನೀವು ಕ್ಲಾಸಸ್ಗೂ ಸೇರಿಕೊಳ್ಬೋದು. ನಾನು ಅವ್ರದ್ದು ವಾಯ್ಸು ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಬ್ರೈಡಲ್ದು ನಾನು ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿದೆ. ಅವ್ರ ಕೈಯಿಂದ ಮಾಡಿರೋದಿದು. ಕೈಯಿಂದ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಕಲರಾಗಿ ಮಾಡಿದ್ದಾರೆ. ಈ ಮಗು ಅಂತೂ ಭರತನಾಟ್ಯದ್ದು ಪ್ರತಿಯೊಂದು ಭಂಗಿಗಳ್ದು ಹೇಳುತ್ತೆ, ಅಷ್ಟು ಚೆನ್ನಾಗಿ ಹೇಳುತ್ತೆ. ಇದು ಮುದ್ದು ಕಂದ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಅಲ್ಲಿ ನೋಡಿ ಅವ್ರ ಅಮ್ಮನಿಗೆ ಹೆಲ್ಪ್ ಮಾಡ್ತಿರೋದು ನೋಡಿ. ಅಯ್ಯಪ್ಪ, ಬಳೆದು ನೋಡಿ, ಇದು ನೋಡಿ. ನನಗೆ ಇದಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಿದು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಸೆಟ್ ನೋಡಿ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ. ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಳೆಗಳು ತೊಗೊಳ್ಳಿ. ಹೆಣ್ಮಕ್ಳಿಗೆ ಬಳೆ ಅಂದ ಅಲ್ವಾ? ನೋಡಿ, ಅದು ಹೇಗಿತ್ತು, ಇವಾಗ ಹೇಗೆ ಮಾಡಿದ್ದಾರೆ ನೋಡಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಡ್ತಾರೆ. ದಪ್ಪದು ಬೇಕಾ, ಸಣ್ಣದು ಬೇಕಾ, ಪ್ರತಿಯೊಂದು ಮಾಡಿಕೊಡ್ತಾರೆ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಇದನ್ನು ರೆಡಿ ಮಾಡ್ಕೊಂಡಿರೋದಂತೆ ಅವರು ಈ ಥರ. ಇದಂತೂ ಕಲರ್ಗೆ ಆ ಮುತ್ತು ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಆರ್ಡರ್ ತೊಗೊಂಡಿರೋದು. ಇದು ಸೆಕೆಂಡ್ ಆರ್ಡರ್ ಅಂತೆ ಅವರು. ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್. ಇದಂತೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಇದು. ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಅಪ್ಪ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಕಲರ್ ಅವ್ರು ಮಾಡಿರೋದು. ದಯವಿಟ್ಟು ಯಾರಿಗಾದ್ರೂ ಬೇಕು ಅಂತ ಅಂದರೆ ಅವ್ರ ನಂಬರ್ಗೆ ಫೋನ್ ಮಾಡಿ ಆರ್ಡ್ರ್ ಕೊಡಿ, ಅವರು ಕೊರಿಯರ್ ಮಾಡ್ತಾರೆ. ಎಷ್ಟು ಏನು ಅಂತ ನನಗೂ ಗೊತ್ತಿಲ್ಲ, ನಾನು ಯಾರ ಹತ್ರ ಆದರೂ ಆಗಲಿ ಅದ್ರದ್ದು ವ್ಯವಹಾರ ತಿಳ್ಕೊಳ್ಳಲ್ಲ. ಯಾಕಂದರೆ ಅವರು ಹೇಗೆ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ. ನಾನು ತೊಗೊಳ್ಳೋದಾದರೆ ಮಾತ್ರ ನಾನು ತಿಳ್ಕೊಳ್ಬೇಕು. ನನಗೆ ಅದು ಮೊದಲಿಂದ ಇವಾಗ ಏನೋ ಒಂದು ಅಂಗಡಿಗೆ ಹೋಗ್ತೀವಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಅದೆಷ್ಟು ಇದೆಷ್ಟು ಈಗ ಮೈ ಮೇಲೆ ಹಾಕ್ಕೊಳ್ಳೋದು ಸೀರೆ ನನಗೆ ಅದು ಮೊದಲಿಂದನೂ ಇಷ್ಟ ಇಲ್ಲ. ಹಾಗಾಗಿ ನಾನು ಅವ್ರ ಹತ್ರ ರೇಟ್ ಕೇಳಲಿಲ್ಲ. ನೀವು ತೊಗೊಳ್ಳೋದಾದರೆ ಮಾತ್ರ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಆಮೇಲೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಅವ್ರಿಗೊಂದು ನಾವು ಎನ್ಕರೇಜ್ ಕೊಡೋಣ. ಎಲ್ಲರೂ ಯೂಟ್ಯೂಬ್ ಅಂದಮೇಲೆ ಎಲ್ಲರೂ ಬೆಳೆಸೋಣ ಅನ್ನೋದು, ನಾವು ಬೆಳೆಯೋಣ ನಮ್ಮ ಜೊತೆಲಿ ಅವ್ರನ್ನೂ ಬೆಳೆಸೋಣ ಅನ್ನೋದು ನನ್ನ ಉದ್ದೇಶ. ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವರು ಮಾಡೋ ವೀಡಿಯೋಗಳ್ನ ನೋಡಿ, ಆ ಬಳೆಗಳು ನೋಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.